ಹಾಯ್ ಹಲೋ ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ನೋಡ್ತಾ ಇದ್ದೀರಾ, ಎಸ್ ಐ ಆರ್ ಫಾರಮ್ ಫಿಲ್ ಮಾಡೋದಕ್ಕೆ ತುಂಬ ಜನ ಹೇಗೆ ಮಾಡೋದು, ಅದಕ್ಕೆ ಏನೇನು ಡೀಟೇಲ್ ಹಾಕಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಡೀಟೇಲಾಗಿ. ಸೊ ನಾನು ಒಂದು ಸ್ವಲ್ಪ ಏನಾದರೂ ಅಪ್ಡೇಟ್ ಕೊಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ವೀಡಿಯೋನ. ಹೋಪ್ಫುಲಿ ನಿಮಗೆಲ್ಲ ಅರ್ಥ ಆಗ್ಬೋದು. ಮತ್ತು ಇನ್ನೊಂದು ಡೌಟ್ ಏನು ಅಂತಂದರೆ, ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಎಸ್ ಐ ಆರ್ ಫಾರಮ್ ಫಿಲ್ ಮಾಡೋದು ಹೇಗೆ ಅಂತ. ಅದಲ್ಲದೆ ಇನ್ನೊಂದೇನು ಅಂತಂದರೆ, ಎಸ್ ಐ ಆರ್ ಫಿಲ್ ಮಾಡಿ ಕೊಟ್ಟಿದ್ದಾರೆ, ಫಾರಮ್ ಕೊಟ್ಟಿದ್ದಾರೆ ಬಿಡಿ, ನಮ್ದು ಆಲ್ರೆಡಿ ವೋಟರ್ ಐ ಡಿ ಇದೆ ಅಲ್ವಾ, ಅದನ್ನ ಡೀಟೇಲ್ ಹಾಕಿದ್ರೆ ಮುಗೀತು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 60% ಜನಗಳಿಗೆ ನಮಗೆ 2002 ಡೀಟೇಲ್ ಬೇಕು ಅಂತ ಗೊತ್ತಿಲ್ಲ. ಏನು ಅಂದ್ಕೊಂಡಿದ್ದಾರೆ, ಈಗ ಆಲ್ರೆಡಿ ನಂದು ವೋಟರ್ ಐ ಡಿ ಇದೆ, ಎಕ್ಸಿಸ್ಟಿಂಗ್ ಆಗಿದೆ, ಸೊ ಅದನ್ನೇ ಇಲ್ಲಿಗೆ ಫಿಲ್ ಮಾಡಿದ್ರೆ ಸಾಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ನನಗೆ ತುಂಬ ಜನ ಹೇಳಿದರು, ಅದಕ್ಕೆ ನಾನು ಇಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡೋಣ ಒಂದು ಸತಿ ಹೇಗೆ ಫಿಲ್ ಮಾಡೋದು ಅಂತ. ಜಸ್ಟ್ ನಾನು ಬ್ರೀಫಾಗಿ ಹೇಳಲ್ಲ, ಸುಮ್ಮನೆ ಸಿಂಪಲಾಗಿ ಹೇಳಿರ್ತೀನಿ. ಸೊ ಇನ್ನೊಂದು ಸತಿ ಇನ್ನೊಂದು ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ, ಓಕೆನಾ. ಮೊದಲಿಗೆ ಇಲ್ಲಿ ಕೊಟ್ಟಿರೋ ಥರ ಇದು ನಮ್ಮ ಅತ್ತೆಯವ್ರದ್ದು. ಸೊ ಇಂದಿನ ವಿಶೇಷ ಸಮಗ್ರ ಅಂತ ಮತದಾರರ ಪಟ್ಟಿಯಲ್ಲಿ ಇಲ್ಲೊಂದು ಬಾಕ್ಸ್ ಇದೆ. ಸೊ ಇದು ಇನ್ನೊಂದು ಬಾಕ್ಸ್ ಇದೆ, ಓಕೆನಾ. ಇಲ್ಲಿ ಕೆಳಗೆ ಇನ್ನೊಂದಿದೆ. ಸೊ ಈ ಮೂರಲ್ಲಿ ಏನು ಡಿಫ್ರೆನ್ಸು ಅಂತ ಗೊತ್ತಾಗ್ತಾ ಇಲ್ಲ, ಓಕೆನಾ. ಇಲ್ಲಿ ಫಸ್ಟು ನಮ್ಮ ಅತ್ತೆಯವ್ರದ್ದು ಡೀಟೇಲು, ನಿಮ್ಮದು ಈ ಫಾರ್ಮ್ ಅವ್ರು ಕೊಟ್ಟಾಗ ಅವ್ರದ್ದು ಡೀಟೇಲು, ಅವ್ರದ್ದು ಫೋಟೋ, ಅವ್ರದ್ದು ಬಾರ್ಕೋಡು ಏನಿದೆ ಸ್ಕ್ಯಾನ್ ಮಾಡಿದರೆ ಬರುತ್ತೆ. ಇಲ್ಲಿ ನಿಮ್ಮದು ಎಕ್ಸಿಸ್ಟಿಂಗ್ ಫೋಟೋ ಇದೆ. ನಿಮಗೆ ಇದು ಬೇಡ, ನಾನು ಹೊಸ ಫೋಟೋ ಕೊಡ್ತೀನಿ ಅಂತಂದರೆ ಇಲ್ಲಿ ಫೋಟೋ ನಿಮ್ದು ಏನಿದೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಪೇಸ್ಟ್ ಮಾಡಿ ಕೊಟ್ಟರೆ ಅವರು ಆ ಫೋಟೋನ ನೆಕ್ಸ್ಟ್ ಅಪ್ಕಮಿಂಗಿಗೆ ನಿಮ್ಗೆ ಅಪ್ಡೇಟ್ ಮಾಡಿ ಕೊಡ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಏನು ಮಾಡ್ತೀವಿ ಅಂತಂದರೆ, ಇದು ಕಾಲಮ್ ಬಂದುಬಿಟ್ಟು ಲೈಕ್ ಎಕ್ಸಾಂಪಲ್ಲು, ನೀವು 2002 ಮುಂಚೆ ಏನಾದ್ರು ವೋಟ್ ಹಾಕಿದರೆ, ನಿಮ್ದು ಆಲ್ರೆಡಿ ವೋಟರ್ ಇದ್ದರೆ, ಸೊ ಅವರು ಇಲ್ಲಿ ಎಂಟರ್ ಮಾಡ್ತಾರೆ, ಇಲ್ಲಿ ಬರೀತಾರೆ, ಓಕೆನಾ. ಅರ್ಥ ಆಯ್ತಾ. ಯಾರು 2002 ಮುಂಚೆಯಿಂದನೂ ವೋಟ್ ಮಾಡ್ತಾ ಇದ್ದೀರೋ, ಸೊ ಅವರು ಈ ಕಾಲಮ್ಗೆ ಬಿಲಾಂಗ್ಸ್ ಆಗ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಪಕ್ಕದಲ್ಲಿ ಏನಿದೆ, ಸೊ ಇದೇನು ಮಾಡಬೇಕು ಹಾಗಾದರೆ, ಎಕ್ಸಾಂಪಲಾಗಿ ನೀವು 85 ಆಫ್ಟರ್ 85 ಬಾರ್ನ್ ಆಗಿರೋರು, ಸೊ ಅವರೆಲ್ಲ ಏನು ಮಾಡಿರ್ತಾರೆ, 2002 ಮುಂಚೆ ನಾವು ಯಾವುದೇ ರೀತಿಯ ವೋಟ್ ಮಾಡಿರಲ್ಲ. ಆಫ್ಟರ್ 2002 ಎಲ್ಲ ಆದಮೇಲೆ ನಾವು ವೋಟರ್ ಐ ಡಿ ನಮ್ಮದು ಲೀಸ್ಟಲ್ಲಿ ಇರುತ್ತೆ. ಸೊ ಅಂಥವರು ಈ ಕಾಲಮ್ನ ಫಿಲ್ ಮಾಡಬೇಕು, ಈ ಕಾಲಮ್ನ ಎಂಪ್ಟಿ ಬಿಡಬೇಕು. ಸೊ ಬಿಫೋರ್ ಇರೋರು ಏನು ಮಾಡಬೇಕು ಅಂತಂದರೆ, ಅವ್ರು ಜಸ್ಟ್ ಈ ಕಾಲಮ್ನ ಫಿಲ್ ಮಾಡಬೇಕು, ಇದನ್ನು ಬಿಡಬೇಕು, ಓಕೆನಾ. ದೆನ್ ಇದು ಇಬ್ಬರು ಮಾಡಬೇಕಾ? ಹೌದು, ಇದು ಇಬ್ಬರು ಮಾಡಬೇಕು. ಇದು ಕಾಲಮ್ ಬಂದ್ಬಿಟ್ಟು ಮ್ಯಾಂಡೇಟ್ರಿ ಫಾರ್ ದೋಸ್ ಟು, ಅವರಿಬ್ರಿಗೂ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಗಂಡನ ಹೆಸರು, ಮದುವೆ ಆಗಿದ್ದರೆ, ಮತ್ತು ನಿಮ್ಮ ಗಂಡಂದು ವೋಟರ್ ಐ ಡಿ ಡೀಟೇಲ್. ಸೊ ಇದಿಷ್ಟು ಮ್ಯಾಂಡೇಟ್ರಿ ಇಬ್ರಿಗೂ. ಯಾರು 2002 ಬಾರ್ನ್ ಆಗಿರ್ತೀರೋ ಅವ್ರಿಗೂ ಕೂಡ, ಯಾರು ಇರಲ್ವೋ ಅವ್ರಿಗೂ ಕೂಡ, ಇಬ್ರಿಗೂ ಇದು. ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಓಕೆನಾ. ಈಗ ನೆಕ್ಸ್ಟ್ ಮುಂದೆ ನೋಡೋಣ. ಫಿಲ್ ಮಾಡೋದು ನಾನು ಇನ್ನೊಂದು ವೀಡಿಯೋದಲ್ಲಿ ನೋಡ್ತೀನಿ. ಸೊ ಈಗ ಜಸ್ಟ್ ನಿಮಗೆ ಇದು ಡೀಟೇಲ್ ಹೇಗೆ, ಈಗ ನಾನು ಇದ್ದಾರೆ, ಇವರು 2002 ಆಲ್ರೆಡಿ ವೋಟರ್ ಐ ಡಿಲಿ ಇವ್ರ ಹೆಸರು ಇದೆ. ಸೊ ಇವ್ರೇನು ಮಾಡಬೇಕು, ಅವ್ರ ಹೆಸರು, ಅವ್ರ ವೋಟರ್ ಐ ಡಿ, ಅವ್ರ ಸಂಬಂಧಿಯ ಹೆಸರು, ಸಂಬಂಧ, ಜಿಲ್ಲೆ, ರಾಜ್ಯ. ಸೊ ಇಲ್ಲಿ ಅವ್ರ ಹೆಸರು ಬರುತ್ತೆ, ಓಕೆನಾ. ಅವ್ರದ್ದು ಏನು ವೋಟರ್ ಐ ಡಿ ನಂಬರ್ ಇದೆ ಅದು ಬರುತ್ತೆ. ಸಂಬಂಧಿಯ ಹೆಸರು ಅಂತಂದರೆ, ಈಗ ವೋಟರ್ ಐ ಡಿಲಿ ಗಂಡನ ಹೆಸರು ಕೊಟ್ಟಿರ್ತಾರೆ, ಸೊ ಗಂಡನ ಹೆಸರು, ಅವ್ರ ಏನು ಸಂಬಂಧ, ರಾಜ್ಯ, ಜಿಲ್ಲೆ, ವಿಧಾನಸಭಾ ಕ್ಷೇತ್ರದ ಹೆಸರು. ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಸೊ ಇದನ್ನೇನು ಮಾಡಬೇಕು, ಸ್ವಲ್ಪ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಈಗ ನಿಮ್ಮ ಕಾರ್ಡಲ್ಲಿ ಏನಿದೆ
ಸೊ ವಿಧಾನಸಭಾ ಹೆಸರು, ಭಾಗ ಸಂಖ್ಯೆ ಹೆಸರು ಇಲ್ಲಿದೆ ನೋಡಿ, ತೋರಿಸ್ತಾ ಇದೆ. ಸೊ ಇದನ್ನು ಬರೀಬೇಕು ಅಂತ ಸ್ವಲ್ಪ ಜನ ಅಂದ್ಕೊಳ್ತಾರೆ, ಬಟ್ ಆದರೆ ಅದಲ್ಲ. ನೀವು 2002ನಲ್ಲಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿಲಿ ವೋಟ್ ಮಾಡಿರ್ತೀರೋ, ಯಾವ ಏರಿಯಾದಲ್ಲಿ ನೀವು ವೋಟ್ ಮಾಡಿದ್ದೀರೋ, ಯಾವ ಏರಿಯಾದಲ್ಲಿ ನಿಮ್ಮ ವೋಟರ್ ಐ ಡಿ ಇತ್ತು, ಅಲ್ಲಿಂದು ವಿಧಾನಸಭಾ ಕ್ಷೇತ್ರ, ಅಲ್ಲಿಂದು ಪಾರ್ಟ್ ನಂಬರ್, ಅಲ್ಲಿಂದು ಸೀರಿಯಲ್ ನಂಬರ್ ಇಲ್ಲಿ ಅಪ್ಡೇಟ್ ಮಾಡಬೇಕು. ಗೊತ್ತಾಯ್ತಾ? ಸೊ ಇಲ್ಲಿ ಆಯಿತು, ನಂದು ಇಲ್ಲಿ ಅಲ್ಲಿಂದ ನಂದು ಆಲ್ರೆಡಿ ಇದು 25 ವರ್ಷ ನಡೀತಾ ಇದೆ. ಸೊ ನಾನು 25 ವರ್ಷದಿಂದ ತುಂಬ ಬೇರೆ ಊರಲ್ಲಿದ್ದೆ. ಸೊ ಇಲ್ಲಿ ನನ್ನ ಡೀಟೇಲ್ಸ್ ಸಿಗ್ತಾ ಇಲ್ಲ ಅಂತಂದರೆ ಹೇಗೆ ಮಾಡೋದು, ಆ ಡೀಟೇಲ್ಸ್ನ ಹೇಗೆ ತಗೊಳ್ಳೋದು? ಓಕೆನಾ? ಸೊ ಅದನ್ನು ನೋಡೋಣ. ಓಕೆನಾ? ಎಲ್ಲರ ಹತ್ರನೂ ಲ್ಯಾಪ್ಟಾಪ್ ಇರಲ್ಲ, ಗೊತ್ತು. ಸೊ ಆಲ್ಮೋಸ್ಟ್ ಈಗ ಏನು ಮಾಡಿದ್ದಾನೆ, ಮೊಬೈಲಲ್ಲಿ ಚೆಕ್ ಮಾಡೋದಕ್ಕೆ ಹೋಗೋಣ. ಓಕೆನಾ? ಮೊಬೈಲಲ್ಲಿ ಸೇಮ್ ಇದೆ ನೀವು ಇದನ್ನೇ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸ್ ಮಾಡಿದ್ದೀನಿ. ಸೊ ಸೇಮ್ ಹೋಗೋಣ. ಇಲ್ಲಿ CEO ಕರ್ನಾಟಕ 2002 ವೋಟರ್ ಲಿಸ್ಟ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಈ ಥರ ಡೀಟೇಲ್ ಬರುತ್ತೆ. ಫಸ್ಟ್ ಒನ್ ಕ್ಲಿಕ್ ಮಾಡಿ, ನಿಮಗೆ ಈ ಥರ ಫಾರ್ಮ್ ಡೀಟೇಲ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಲ್ ರೋಲ್ 2002 ಅಂತ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ವ್ಯೂ ಮಾಡಬೇಕಾ ಇಲ್ಲ ಸರ್ಚ್ ಯುವರ್ ನೇಮ್. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಬೇಕಾಗುತ್ತೆ. ಸೊ ಇದು ಒಬ್ಬೊಬ್ಬರಿಗೆ ಪಾರ್ಟ್ ನೇಮ್ ಗೊತ್ತಿರಲ್ಲ, ಒಬ್ಬೊಬ್ಬರಿಗೆ ಸೀರಿಯಲ್ ನೇಮ್ ಗೊತ್ತಿರಲ್ಲ. ಸೊ ಇದು ಅಷ್ಟು ಪ್ರಾಪರ್ ಡೀಟೇಲ್ ಇಲ್ಲ. ಸೊ ವಿಡಿಯೋ ಇಯರ್ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್, ಲೈಕ್ ಎಕ್ಸಾಂಪಲ್ ನಾನು ಅರ್ಬನ್ ತೊಗೊಳ್ತೀನಿ. ಸೊ ನಮ್ಮದು ಬೇಕಾಗಿರೋದು ಆನೇಕಲ್, ನಾನು ಇಲ್ಲಿ ಹೋಗ್ತೀನಿ. ಪಾರ್ಟ್ ನಂಬರ್, ಸೊ ಐ ಡೋಂಟ್ ನೋ, ನನಗೆ ಪಾರ್ಟ್ ನಂಬರೇ ಗೊತ್ತಿಲ್ಲ ಮೇಡಮ್, ನಾನು ಹೆಂಗೆ ಇದನ್ನು ತೊಗೊಳ್ಳೋದು? ಆ ಟೈಮಲ್ಲಿ ನಾನೇನು ಮಾಡಿದೆ ಅಂತಂದರೆ ಲೈಕ್ 1 by 1 ತೊಗೊಂಡು ಬಂದೆ, ಈ ಥರ ಸರ್ಚ್ ಮಾಡ್ಕೊಂಡು ಬಂದೆ. ನಮ್ಮ ಸ್ಕೂಲ್ ಯಾವುದು, ಏನು, ನಾವೆಲ್ಲಿ ಓಟ್ ಹಾಕಿದ್ದೀವೋ ಈ ಥರ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಇಲ್ಲಿ ನನಗೆ ಸಿಕ್ಕಿದ್ದು ಭಾಗ ಸಂಖ್ಯೆ, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಮತ್ತು ನಿಮ್ಮದು ಯಾವ ಕ್ಷೇತ್ರ. ಅರ್ಥ ಆಯ್ತಾ? ಇದು ಯಾರಿಗೆ ಯೂಸ್ಫುಲ್ಲು ಅಂತಂತಂದರೆ, ಸೊ ಎಕ್ಸಾಂಪಲಾಗಿ ನೀವು ತುಂಬ ಹಳೆಯದು ಅಂದರೆ ಅಲ್ಲಿ ನಿಮಗೆ ಲೈಕ್ ತುಂಬ ಊರಲ್ಲಿ ನೀವು ಇದನ್ನೆಲ್ಲ ಡೀಟೇಲ್ ಎಲ್ಲ ಕೊಟ್ಟಿರ್ತೀರ. ಇಲ್ಲಿ ಬ್ಯಾಂಗ್ಳೂರಾದರೆ ಓಕೆ ಫೈನ್. ಅದು ಬಿಟ್ಬಿಟ್ಟು ಈಗ ಲೈಕ್ ಎಕ್ಸಾಂಪಲಿ ನಾವು ಹಾಸನ್ ಡಿಸ್ಟಿಕಲ್ಲಿ ಹುಡುಕ್ತಾ ಇರ್ತೀವಿ, ಅಲ್ಲಿ ಬೇರೆ ಯಾವುದೋ ಒಂದು ಊರಲ್ಲಿ ಸಿಕ್ಕಿರೆ ಇಲ್ಲಿ ನಾವು ಸರ್ಚ್ ಮಾಡ್ತಾ ಇರ್ತೀವಿ, ಇಲ್ಲಿ ನಮಗೇನೋ ಗೊತ್ತಿರಲ್ಲ. ಸೊ ಇಂಥ ಜಾಗದಲ್ಲೆಲ್ಲ ನಾವು ಹುಡುಕಬೇಕು ಅಂತಂದರೆ ನಾವೆಲ್ಲೂ ಹೋಗೋಕ್ಕಾಗಲ್ಲ, ಕೇಳೋದಕ್ಕೂ ಆಗಲ್ಲ. ಆವಾಗ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಟ್ರೈ ಮಾಡಿ ಇದನ್ನು. ಬಟ್ ನಿಮಗೇನು ಪೇಷನ್ಸ್ ಬೇಕು. ಪಾರ್ಟ್ ನಂಬರ್ ನೀವು 1 by 1 ಹಾಕಬೇಕು. ಸೊ ಆವಾಗ ನಿಮಗೆ ಸರ್ಚ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ ನಿಮಗೆ ಸಿಗುತ್ತೆ. ಇಲ್ಲಿ ನಿಮ್ಮ ಯಾವ ಪ್ರದೇಶದ್ದು ನೀವು ವೋಟರ್ ಐ ಡಿ ಇದೆ, ಎಲ್ಲಿ ನಿಮ್ಮದು ಮತಗಟ್ಟೆ ಅನ್ನೋದೆಲ್ಲ ಇಲ್ಲಿ ಡೀಟೇಲ್ ಬರುತ್ತೆ. ಓಕೆನಾ? ಸೊ ಇದು ನನಗನ್ಸಿದ್ದು ಓಕೆ ಫೈನ್, ನಾನು ಈಸಿಯಾಗಿ ಹುಡುಕ್ತೆ ಅಂತ. ಸೊ ಬಟ್ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾ ಇದ್ದಾರೆ, ECI ನೆಟ್ 2002 ವೋಟರ್ ಲಿಸ್ಟ್. ಓಕೆನಾ? ಸೊ ಇಲ್ಲಿ ಫಸ್ಟ್ ಒನ್ ಎಲೆಕ್ಟ್ರಲ್ ರೋಲ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆನಾ? ವೋಟರ್ ಸರ್ಚ್, ಇಲ್ಲಿ ಎಪಿಕ್ ನಂಬರ್ ಕೊಟ್ಟರೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಪೂರ್ತಿ ನೋಡಿ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಓಕೆನಾ? ಸೊ ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ ಎಲ್ಲ ಹಾಕಿ
ಓಕೆನಾ. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ನಿಮ್ಮ ವೋಟರ್ ಡೀಟೇಲ್ ಎಲ್ಲ ಬರುತ್ತಾ. ಸೊ ಸ್ವಲ್ಪ ಈ ಕಡೆ ಸ್ಕ್ರಾಲ್ ಮಾಡಿ ಮುಂದೆ ಪಾಸಾಗಿ ಸೊ ಇಲ್ಲಿ ಎಲ್ಲ ಪಾರ್ಟ್ ಸೀರಿಯಲ್ ನಂಬರ್ ಎಲ್ಲ ಬರುತ್ತೆ. ವ್ಯೂ ಡೀಟೇಲ್ಸ್ಗೆ ಹೋಗಿ. ಓಕೆನಾ. ಏನು ಹೇಳ್ತಾ ಇದ್ದಾರೆ ಎಲ್ಲರೂ, ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತ. ಆದರೆ ಇದು ಡೀಟೇಲ್ಸ್ ಸಿಗುತ್ತೆ, ಓಕೆ, ನಾನು ಒಪ್ಕೊಳ್ತೀನಿ. ಆದರೆ ಇದು ಇವಾಗ ನಾವು ಈಗ ಏನು ರನ್ನಿಂಗಲ್ಲಿದೆಯೋ ಆ ಎಲೆಕ್ಷನ್ದು ವೋಟರ್ ಐ ಡಿದು ಡೀಟೇಲ್ಡು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸಿ ಮತ್ತು ಅದರದ್ದು ಪಾರ್ಲಿಮೆಂಟ್ ನಂಬರು, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಕೊಡುತ್ತೆ. ಆದರೆ ನಿಮಗೆ ಬೇಕಾಗಿರೋದು 2002ದು ಡೀಟೇಲ್, ಈ ಡೀಟೇಲ್ ಅಲ್ಲ. ಅರ್ಥ ಆಯ್ತಾ. ಸೊ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಈಗ ನಾನೇನು ತೋರಿಸೋದ್ನೋ ಅಟ್ ಲಾಸ್ಟ್ ಅದನ್ನು ಇಲ್ಲಿ ಮೆನ್ಷನ್ ಮಾಡೋ ಹಾಗೆ ಇಲ್ಲ. ಪ್ರೀವಿಯಸ್ಸಲ್ಲಿ ನಾನು ತೋರಿಸ್ದೆ ಅಲ್ವಾ. ಸೊ ಅಲ್ಲಿ ನಿಮಗೇನು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಸಿಗುತ್ತೋ ಆ ನಂಬರ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನನ್ನ ಸಜೆಷನ್ ಏನು ಅಂತಂದರೆ, ECI ನೆಟ್ನಿಂದ ನೀವು ಹೋಗಿ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಬರೆದ್ರೆ ಅದು ತಗೊಳ್ಳಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅವರು. ಸೊ ನೀವೇನು ಮಾಡಬೇಕು, ಎಲೆಕ್ಟ್ರಲ್ ರೋಲ್ 2002 ಅಲ್ಲಿಂದ ತಗೊಂಡು ನೀವು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಬರೆದ್ರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಬೋದು. ಅರ್ಥ ಆಯ್ತಾ. ಇದು ಮೇ ಬಿ ಅರ್ಥ ಆಗಿರ್ಬೋದು ಎಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ನಾನು ಹೇಗೆ ಫಾರ್ಮ್ ಫಿಲ್ಲಪ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಜಸ್ಟ್ ಮೆಸೇಜ್ ಡ್ರಾಪ್ ಮಾಡಿ, ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.